ಮತ್ತೆ ಅಪ್ಪಿ ಡ್ರೆಸ್ ಹೆಂಗೈತೆ? ಚೆನ್ನಾಗಿತ್ತು, ಬಟ್ ನಾ ದಪ್ಪ ಗಂಟ್ಲೆ ಹಾಕೋ ಯಾವುದೂ ಸೂಟ ಆಗತ್ತಿಲ್ಲ ಅನ್ಸ್ಕೊತಿತ್ತು. ಅದು ಗೊತ್ತಿಲ್ಲ ಬಿಟ್ಟು ಬಿಡು, ಅದಕ್ಕೆ ಸಣ್ಣ ಆಗು. ತಿನ್ ಎಮ್ಮೆ ಥರ ಆಗೋದಲ್ಲ. ಕಡೆ ಟೈಮ್ ಆಯ್ತದೆ. ಬಂದ ಹೊಸ ವರ್ಷಕ್ಕೆ ಟೆಂಟ್ ಹಾಕೋದಂತ ನಮ್ಮ ಹುಡುಗ ನೋಡಿ ಹಿಂಗೆ ದಬಾಕಣ್ಣಲ್ಲಿ ಬ್ಯಾಕ್ ದಬಾಕ ಮಲ್ಕಣ್ಣಲ್ಲೇ ಎದಳಲ್ಲೇ ಅಕ್ಕೋ ಎದಳು ಮಾಡ್ಬೇಕಂದಾಗ ಹಿಂದೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಆಗ್ತಿರ್ತದ, ಬಟ್ ಖುಷಿನೂ ಆಗ್ತದ. ಇದು ತುಂಬಾ ಚೆನ್ನಾಗಿದೆ. ಅದು ಮೊರಸಿ ತುಂಬಾ ಚೆನ್ನಾಗಿದೆ. ಇದು ಪನ್ನೀರು ಇನ್ನು ಟೇಸ್ಟ್ ಮಾಡಿ. ಇದು ಟೇಸ್ಟ್ ಮಾಡಿ. ಕರೆ ಅದು ಅಷ್ಟೇ ಚೆನ್ನಾಗಿಲ್ಲ, ಯಾಕೆಂದ್ರೆ ಬ್ರೌನ್ ಇಲ್ಲ. ಅದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗೈತಾ? ಎಷ್ಟು ರೇಟ್ ಕೊಡ್ತೀರಾ ಸರ್? 10ಕ್ಕೆ ಎಷ್ಟು? ಏನು ಔಟ್ 1000. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಅವ್ರುಗಳು ಹ್ಯಾಪಿ ನ್ಯೂ ಇಯರ್. ಎಂಜಾಯ್ ಮಾಡಿ ನೀವು. ಎಂಜಾಯ್ ಮಾಡಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಚ್ಚೆ ಬಚ್ಚೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಆ್ಯಕ್ಚುಲಿ ಹೊಸ ವರ್ಷದ ಹೊಸ ವರ್ಷ ಅಲ್ಲ, ಹಳೇ ವರ್ಷದ ಕೊನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಹೊಸ ವರ್ಷಕ್ಕೆ ಕಾಲಿಡ್ತೀವಿ. ಸೊ ಅದ್ರದ್ದು ಏನೇನು ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಸಮ್ಟೈಮ್ಸ್ ಏನು ಅನ್ಸುತ್ತೆ ಗೊತ್ತಾ, ಡೆಸ್ಟಿನಿ ಪ್ಲೇಸ್ಗೆ ಹೋಗೋದ್ಕಿಂತ ದೊಡ್ಡದಾಗಿ ಏನೋ ಸೆಲೆಬ್ರೇಷನ್ ಮಾಡೋದ್ಕಿಂತ ಚಿಕ್ಕದ್ರಲ್ಲಿ ದೊಡ್ಡ ಖುಷಿನ ಕಾಣ್ಬೋದು ಅನಿಸುತ್ತೆ. ಯಾಕಂದರೆ ಇವತ್ತು ನಾವು ಸೆಲೆಬ್ರೇಷನ್ ಮಾಡೋದಿದೆಯಲ್ಲ, ಅದು ನಮಗಿಂತ ಹೆಚ್ಚಾಗಿ ನಮ್ಮ ಮಗನಿಗೆ ತುಂಬ ಖುಷಿ ಕೊಡುತ್ತೆ. ಆ ಒಂದು ತುಂಬ ಸಣ್ಣದು ಈ ವಿಡಿಯೋಸ್ಗಳನ್ನ ನೋಡಿ, ಹೊರಗಡೆ ಹೋದಾಗ ಬೇರೆ ಬೇರೆ ಈ ಆ್ಯಕ್ಟಿವಿಟೀಸ್ನೆಲ್ಲ ನೋಡಿ ಅವ್ನಿಗೆ ಆ ಥರ ಕ್ರಿಯೇಟ್ ಮಾಡಬೇಕು ಅಂತ ಮೈಂಡಲ್ಲಿ ಕೂತಿರುತ್ತೆ. ಸೊ ಅಂಥದ್ದನ್ನ ಕ್ರಿಯೇಟ್ ಮಾಡಿದಾಗ ಅವನ ಜೊತೆ ನಾವು ಸೆಲೆಬ್ರೇಟ್ ಮಾಡಿದಾಗ ನಮಗೂ ವಾವ್ ಅನಿಸುತ್ತೆ. ಸೊ ಅದರಲ್ಲಿ ಸಿಗೋಂಥ ಖುಷಿನೇ ಬೇರೆ ಥರ. ನೀವು ಹೊರಗಡೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೆಲವೊಂದು ರೆಸಾರ್ಟ್ ಆಗ್ಬೋದು, ಡೆಸ್ಟಿನಿ ಪ್ಲೇಸ್ಗಳಾಗ್ಬೋದು, ವ್ಯೂ ಪಾಯಿಂಟ್ಗಳಾಗ್ಬೋದು, ಏನೇ ಮಾಡಿ ಆ ಸಣ್ಣದ್ರಲ್ಲಿ ಸಿಗೋಂಥ ಖುಷಿ ಬೇರೆದ್ರಲ್ಲಿ ಸಿಗೋಲ್ಲ. ಸೊ ಇವತ್ತು ನಾವು ನಮ್ಮ ಮಗನ ಜೊತೆ ಮನೆಯಲ್ಲೇ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ನಮ್ಮ ಮನೆ ದೇವ್ರು ಕೂಡ ಏನೇನು ಮಾಡ್ತಾರೆ ಇವತ್ತು ಅಂತ ನೋಡಬೇಕು. ಏನಮ್ಮ ನಿನ್ನ ಮಗನಿಗೋಸ್ಕರ ಇವತ್ತು ಹೊಸ ಮನೆ ಒಳಗನೆ ರೆಸಾರ್ಟ್ ಕ್ರಿಯೇಟ್ ಮಾಡ್ತೀವಿ. ವಾವ್, 10x10 ಬಳಸಿದರೆ ಮಾರ್ಗ ಏನ್ ಬೇಕಾದ್ರೂ ಮಾಡ್ಬೋದು. ಓಹೋ ಕೋಳಿ ಜುಟ್ಟು. ಚೆನ್ನಾಗೈತಿ. ಅಯ್ಯೋ ಚೆನ್ನಾಗೇ ಇತ್ತಪ್ಪ, ನಿಂದು ಚೆನ್ನಾಗೂ ಐತಲ್ಲ. ಅಲ್ಲ, ಇವಾಗ ಮಾಡ್ಕೊಂಡ್ ಬಂದ್ಮೇಲೆ ಹೆಂಗ ಅನ್ಸತ್ತೈತಿ? ಚೆನ್ನಾಗೈತೆ. ಬರೀ ಚೆನ್ನಾಗೈತೆ ಅಟ್ಟ ಅಂತಿಲ್ಲ. ನಂಗೇನು ಡಿಫ್ರೆನ್ಸ್ ಕಾಣಲ್ಲೇ, ನಿನ್ಗೆ ಗೊತ್ತೈತೆ ಡಿಫ್ರೆನ್ಸ್. ನೀ ಕಟಿಂಗ್ ಮಾಡ್ಕೊಂಡ್ ಬಂದಾಗ ಬಿಯರ್ಡ್ ಮಾಡ್ಕೊಂಡ್ ಬಂದಾಗ ಹಿಂಗೆ ಮಾಡ್ತಿರ್ತಿ. ನೋಡು, ನಮ್ದಿರೋದೇ ಇದೊಂದು 600 ರೂಪಾಯಿ ಕೊಟ್ಟು ಮಾಡ್ಕೊಂಡ್ ಬಂದಿ, ಒಂದಿಟ್ಟು ಹೋಗಲ್ವಲ್ಲೇ. 600 ರೂಪಾಯಿ? ನಾನೆಲ್ಲೋ ನೀನು ಐಬ್ರೋ ಮಾಡಿಸ್ಕೊಂಡ್ ಬರ್ತಿಲ್ಲ, ಆ ಥರ 200-300 ಅನ್ಕೊಂಡೆ. 200-300 ಕಾಲ ಹೋಯ್ತು. 600 ಫ್ರೆಂಡ್ಸ್. 600 ಕೊಟ್ರೆ ನೀವು ಹೊಗಳುವಲ್ಲಿ, ನೀ 200-300 ಮಾಡ್ಕೊಂಡ್ ಬಂದ್ರೆ ಏನ? ಅಲ್ಲ ಫ್ರೆಂಡ್ಸ್, ಹೋದಾಗಲೇನೋ ಎಲ್ಲರೂ ಇವಳೆಲ್ಲೆಲ್ಲಿ ಪಾರ್ಲರ್ಗೆ ಹೋಗ್ತಾರಲ್ಲ, ಅವಾಗ ಹೋದಾಗೆಲ್ಲ ನಾನು ಕೆರಟಿನ್ ಮಾಡಿಸ್ಬೇಕು ಅಂತೆಲ್ಲ ಕೇಳ್ತಿರ್ತಾರೆ. ಅಲ್ಲಿ ನೋಡಿದ ತಕ್ಷಣ, ಇವ್ರು ಕೂದಲು ನೋಡಿದ ತಕ್ಷಣ ಅವ್ರು ಹೇಳೋದೇ ಅದು, ಯಾಕೆ ಮೇಡಮ್ ಇಷ್ಟೊಂದು ಹೆಲ್ತಿಯಾಗಿದೆ, ಈ ಕೂದಲಿಗೆಲ್ಲ ನೀವು ಅದೆಲ್ಲ ಹಾಕ್ಬಿಡಿ, ಯಾರಿಗಿರಲ್ವಲ್ಲ ಹೆಲ್ತಿ ಇರಲ್ವಲ್ಲ ಆ ಥರ ಇರೋರು ಮಾತ್ರ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಆದರೂ ಇವ್ರು ಶೋಕಿ ನೋಡಿ. ಕೆರಟಿನ್ ಮಾಡ್ಕೊಂಡ್ ಬಂದಿಲ್ಲ, ಬರೀ ಕಟಿಂಗ್ ಅಷ್ಟೇ ಮಾಡ್ಕೊಂಡ್ ಬಂದಿನಿ. ಅಲ್ಲ, ಆದ್ರೂ ಅದು ಐತೆ ತಾನೆ ನಿಂಗೆ. ಅದು ಎಲ್ಲಾರು ಈಗ ಒಂದು ಟ್ರೆಂಡ್ ನಡೆದಿಲ್ಲ, ಅದೊಂದು ಲುಕ್ ಕ್ರಿಯೇಟ್ ಮಾಡೋದಿದೆ ಆಕ್ಚುಲಿ ಕೆರಟಿನ್ ಅದ. ಅದಕ್ಕೊಂದು ಅನ್ಸಿದಷ್ಟ, ಬಟ್ ಇನ್ಮೇಲೆ ಅದನ್ನ ತಲೆಗಿನ ತೆಗ್ದು ಹಾಕ್ತೀನಿ. ಒಟ್ಟ ಕೆರಟಿನ್ ಸವಾಸಕ್ಕೆ ಹೋಗುದಿಲ್ಲ, ಊಟ ತಗೋ. ನಾವೀಗ ನೆಕ್ಸ್ಟ್ ಇವತ್ತು ಏನೇನು ಪ್ಲ್ಯಾನ್ ಐತೆ ಅಂದರೆ ಪಟಾಪಟ ಅಂತ ಒಂದು 3 ಡಿಶಸ್ ಮಾಡೋ ಪ್ಲ್ಯಾನ್ ಇದೆ ನಮ್ಮ ಮನೆ ದೇವ್ರದ್ದು. ಸೊ ಜುಡಿಯೋಗೆ ಹೋಗ್ಬೇಕು. ಸೊ ಹಳೇ ವರ್ಷದ ಹೊಸ ವರ್ಷದ ವೆಲ್ಕಮ್ಗೆ ಏನೋ ನಮ್ಮ ಮನೆಯವ್ರ ಹತ್ರ ಹಾಕಿದ ಬಟ್ಟೆ ಇರುವಂತೆ. ಸೊ ನೋಡಿ ಫ್ರೆಂಡ್ಸ್, ನೀವೇ ನೋಡಿ ಫ್ರೆಂಡ್ಸ್, 2 ಶರ್ಟ್ 2 ಪ್ಯಾಂಟ್ ಹಾಕೊಂಡ ಟ್ರಯಲ್ ನೋಡಿ ಬಂದು ತುಂಬ್ಕೊಂಡು ಇಟ್ಕೊಂಡಿರ್ತೀರಿ. ಇವತ್ತು ಪ್ರೂಫ್ ನೋಡೋದ ಯಾರದಕ್ಕೆ ತಗೊಳಕ್ಕೆ ತಗೋದೇನ. ಅದೇನೋ ಅಂತಾರಲ್ಲ, ಏನದ ತಿಂದೋನ್ಕಿಂತ ಏನೋ ಮುಸ್ರಿ ಒರೆಸ್ಕೊಂಡು ಬಂತು ಅಂತಾರಲ್ಲ, ಹಂಗಾಗ್ತದ. ಸೊ ಜುಡಿಯೋಗೆ ಹೋಗ್ಬೇಕು. ನಮ್ಮ
ಹುಡುಗ ಅಂದರೆ ನಮ್ಮ ಹೆಂಗುಲಿ ಇಲ್ಲದೇದಾಗಲೇ ಇಂಥ ಕೆಲಸಗಳು ಮುಗಿಸ್ಕೋಬೇಕು. ಯಾಕಂದರೆ ಅವನು ನಮ್ಗೆ ಹೆವಿ ಟಾಸ್ಕ್ಗಳು ಕೊಡ್ತಾನೆ. ಅದಕ್ಕೆ ಅವನಿಗ ಇನ್ನೂ 1 ಅವರ್ 2 ಅವರ್ಸ್ ಟೈಮ್ ಇದೆ. ಅವ್ನು ಸ್ಕೂಲಿಂದ ಕರ್ಕೊಬರೋಷ್ಟರಲ್ಲಿ ಹೋಗ್ಬಿಟ್ಟು ಸ್ಟುಡಿಯೋದಲ್ಲಿ ಪರ್ಚೇಸ್ ಮಾಡ್ಕೊಂಡು ಅವನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಮುಂದಿಂದು ಆ್ಯಕ್ಟಿವಿಟೀಸು ಏನೇನಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ವಿಡಿಯೋ 2ನೇ ತಾರೀಕು ಬರ್ಬೋದು. ಯಾಕಂದರೆ ಹೊಸ ವರ್ಷದ್ದು ನಾವು ಇವತ್ತೆಲ್ಲ ಸೆಲೆಬ್ರೇಷನ್ ಮಾಡಿ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ ಅಟ್ಲೀಸ್ಟ್ 1 ಡೇ ಬೇಕು. ನಮ್ಮ ನೋಡಿ ಬಿಟ್ಬಿಟ್ಟು ಆಲ್ರೆಡಿ ಬಾರಿಸ್ಬೋದು. ಮತ್ತೆ ಪ್ಲೇಟ್ ರೆಡಿ ಮಾಡಿ ಇಟ್ಟಂಗೆ ನಂಗೆ ಊಟದ ಮುಂದೆ ಒಟ್ಟ ನಿಲ್ಲಕ ವೇಟ ಮಾಡೋಕ್ಕಾಗಂಗಿಲ್ಲ. ಓಕೆ ಫ್ರೆಂಡ್ಸ್, ಊಟ ಮಾಡ್ಬಿಡೋದೆ. ಏನಕ್ಕಂದರೆ ಇವತ್ತು ನಾವು ಈಗ ಜುಡಿಯೋಗೆ ಹೋಗ್ತಾ ಇದ್ದೀವಿ. ನಮ್ಮ ಹೆಂಗುಲಿ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಅವ್ನು ಸ್ಕೂಲಿಂದ ಬರೋಷ್ಟರಲ್ಲಿ ನಾವು ಕೆಲವೊಂದು ಕೆಲಸಗಳು ಮುಗಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಹೆವಿ ಟಾಸ್ಕ್ ಕೊಟ್ಟೆ. ನಾನು ಕರ್ಕೊ ಹೋಗೋದೇನಿಲ್ಲ. ಅಲ್ಲಿ ಹೋದ್ರೆ ಅವ್ರ ಮಾವನ ಮನೆ ಅಂದಂಗೆ ಈ ಮಾಲಲ್ಲಿ ಜುಡಿಯೋದಲ್ಲಿ ಮತ್ತು ಎಲ್ಲಿ ಹೋಗಿದ್ದ ಕಡೆ ಎಲ್ಲ ಐಡೆನ್ಸಿ ಕಟ್ತಿರ್ತಾನೆ. ನಾವು ಆಡಲಿಲ್ಲ ಅಂದ್ರೆ ಅವನೊಬ್ಬನೇ ಆಡ್ತಿರ್ತಾನೆ. ಅದಕ್ಕೋಸ್ಕರ ಹೆಂಗೋ ಇನ್ನೂ 2 ಅವರ್ಸ್ ಟೈಮ್ ಇದೆ. ಸೊ ಫ್ರೆಂಡ್ಸ್, ನಾವೀಗ ಜುಡಿಯೋಗೆ ಹೋಗ್ತಾ ಇದ್ದೀವಿ. ನೋಡಿ, ಹೊರಗಡೆ ಬಂದರೆ ಈ ಥರ ಉತ್ತರ ಹೆಲ್ಮೆಟ್ ಹಾಕೊಂಡು ಹ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕೊಂಡು ಬರಬೇಕು. ಹಾಂ, ನಡೀತದ. ದುಡ್ಡು ಇಟ್ಟಿದೆ ತಾನೆ? ಅದೇ ದುಡ್ಡು ಇಟ್ಟಿದೆ ತಾನೆ, ಫೈನ್ ಕಟ್ಟಬೇಕು. ಸೊ ಇಲ್ಲಿ ರಶ್ ಜಾಸ್ತಿ. ಅದಕ್ಕೆ ನಮ್ಮ ಮನೆ ದೇವರು ಇನ್ನೊಂದು ಕಡೆ ಕರ್ಕೊಯ್ತವ್ರೆ. ಹೌದು, ಅಲ್ಲಿಗೆ. ಸೊ ಈಗ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಸೆಲೆಕ್ಟ್ ಮಾಡ್ತಾರೆ. ಈಗ ನೋಡೋಣ. ನೋಡಿ, ಬ್ಯಾಗ್ ನೇತಾಕೊಂಡು ಹೆಣ್ಮಕ್ಳು ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ನಾವು ನೇತಾಕೊಂಡು ಆಡ್ತೀವಿ. ಸೆಲೆಕ್ಟ್ ಇನ್ನೂ ಮುಗ್ದಿಲ್ಲ. ಆಲ್ಮೋಸ್ಟ್ 2 ಅವರ್ಸ್ ಆಯಿತು. ಇನ್ನೂ ಸೆಲೆಕ್ಟ್ ಮಾಡ್ತೀನಿ ಅವರು. ನೋಡಿ, ಇಲ್ಲಿ ಹಾಂ ಮಾಡಮ್ಮ, ಬೇಗ ನಿನ್ನ ಮಗನ ಕರ್ಕೊಬರೋ ಸ್ಕೂಲಿಂದ. ಸೊ ಫೈನಲ್ಲಿ ಅಂತೂ ಇಂತೂ ಮಾಡ್ಬಿಟ್ಟು ಅಲ್ಲಿ ಕೂತವ್ರು ನೋಡಿ. ಹಾಂ, ನಮ್ಮ ಮನೆಗೆ ಒಬ್ಬ ಹೆಣ್ಮಕ್ಳ ಜೊತೆ ಶಾಪಿಂಗ್ ಬಂದ ಮುಗಿದ ಕತೆ. ಸೊ ಈಗ ಹೋಗ್ಬಿಟ್ಟು ನಮ್ಮ ಮಕ್ಕಳನ್ನ ಕರ್ಕೊಬರ್ಬೇಕು. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಹೋಗ್ಬಿಟ್ಟು ಡೈರೆಕ್ಟ್ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಮನೆಗೆ ಹೋಗ್ಬೇಕು. ಬಂದ ತಕ್ಷಣ ಲೈಟ್ ಹತ್ತಾಗ್ತಿತ್ತು ಸೆನ್ಸರ್. ಕ್ರಿಸ್ಮಸ್ ಆದಮೇಲೆ ಅದೇ ಅಲ್ಲ, ಲೈಟ್ ಸಿಸ್ಟಮ್ ಹೆಂಗೆ ಮಾಡ್ಯಾರ ನೋಡ್ಲ. ಹತ್ರ ಹೋದ್ರೆ ಅಷ್ಟೇ ಲೈಟ್ ಆನ್ ಆಗುತ್ತೆ. ಬ್ರೈಟ್ನೆಸ್ ಅಲ್ವಾ, ಹತ್ರ ಹೋದೆ ಅದಕ್ಕೆ. ಲೈಟು ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಹಂಗೆ ಸೆನ್ಸಾರ್ ಸಿಸ್ಟಮ್ ಇದ್ರಾಗ ಕುಂದಿರ್ತೇನೆ. ಮಗನ್ ನೋಡಿದ್ರೆ ಸ್ಕೂಲ್ ಟೈಮ್ ಆಗೈತಿ ನೋಡ್ರಿ. ಸೊ ಹೆಣ್ಮಕ್ಳ ಜೊತೆ ಬಂದರೆ ಮುಗೀತು ಕತೆ. ಈಗ ನೋಡಿ, ನನ್ನ ಮಗನ ಬೇಗ ಹೋಗಿ ಕರ್ಕೊಬೇಕು. 10 ನಿಮಿಷ ಇರೋದು. ನಮ್ಮ ನೋಡೇ ಇಲ್ಲ, 2 ಅವರ್ ಆಗ್ಬಿಡೆ ಈ ಟೈಮ್ ಆಲ್ರೆಡಿ. ಸೊ ಹೋಗೋದ ಬಾ ಬೇಗ. ನನಗೆ ಅವಾಗ ಹೇಳಿದೆ, ನಾ ಏನೋ ಹೇಳಿದೆ ಗೊತ್ತಾ ಗೈಸ್ ಇವ್ರಿಗೆ, ಬರೀ 2 ಅವರ್ಸ್ ಐತಂತೆ, ಬರೀ ಹಿಂಗೆ ಹೋಗೋದು ಹಿಂಗೆ ಬರೋದು ಅಂತ. ಹೌದಾ, ಹಂಗೆಲ್ಲ ಆಗುತ್ತಾ ಅಂದ್ಕೊಂಡೆ. ನೋಡೋಣ. ಬೈಲಿ ನೋಡಿ, ದುಡ್ಡು ಬಿದ್ದೈತೆ. ದುಡ್ಡು ಬಿದ್ದೈತೆ ನೋಡಿ, ಎತ್ಕೋ. ನನ್ನ ಕೈ ಹೋಗಂಗಿಲ್ಲ ಅಲ್ಲಿ. ಮತ್ತೆ ಅಪ್ಪಿ ಡ್ರೆಸ್ ಹೆಂಗೈತೆ? ಚೆನ್ನಾಗಿತ್ತು, ಬಟ್ ನಾ ದಪ್ಪಾಗಂತಲೇ ಹಾಕೋ ಯಾವುದೂ ಸೂಟ ಆಗತ್ತಿಲ್ಲ ಅನ್ಸತ್ತು. ಅದು ಗೊತ್ತಿರೋ ವಿಷಯ ಬಿಡು. ಅದಕ್ಕೆ ಸಣ್ಣ ಆಗು. ತಿನ್ ಎಮ್ಮೆ ಥರ ಆಗೋದಲ್ಲ. ಕಡೆ ಟೈಮ್ ಆಯ್ತದೆ. ಗಾಡಿ ಇಲ್ಲದೆ ಹೋದ್ರೆ ನೋಡಿ ಆ ಲೆವೆಲ್ ಹೊಗೆ ಆಗ್ತಾವೆ ನೋಡಿ. ಫ್ರೆಂಡ್ಸ್, ಈಗ ನಮ್ಮ ಮಗ ಹೆಂಗೆ ಮಲ್ಕೊಂಡೆ ಅಂತ ತೋರಿಸ್ತೀನಿ. ಡಿಸೈನಾಗಿ ಮಲ್ಕೊತಾನೆ ನಾವು. ಅದು ಪಾಡೋ ಮೊಬೈಲ್ ಹೊಡ್ತೈತೆ, ಮತ್ತೆ ಹೊಡಿತಾರೆ. ಅದಕ್ಕೆ ನಾನು ಅವನಿಗೆ ಹೆಂಗುಲಿ ಅಂತ ಹೆಸರಿಟ್ಟಿರೋದು. ಹೆಂಗೆಂಗೋ ಆಡ್ತಾನೆ, ಹೆಂಗೆಂಗೋ ಮಲ್ಕೊತೀನಿ. ಏನೋ ನಮ್ಮ ಮನೆ ದೇವರು ರೆಸಾರ್ಟ್ ಫೀಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಹೊಸ ವರ್ಷಕ್ಕೆ ಏನೇನು ರೆಸಿಪಿ ಮಾಡ್ತಾರೆ ಅಂತ ಒಂದ್ಸತಿ ನೋಡ್ಕೊಬರೋಣ. ಮಾಡ್ತವ್ರು ಇಲ್ಲ ಅಂದರೆ ಫುಲ್ ಬಿಲ್ಡಪ್ ಕೊಟ್ಟರು ನೋಡೋದ. ಸುಮ್ಮನೆ ಹಂಗೆ ಕಿಚ್ಚಾಯ್ಸದ. ಏನು ಮೇಡಮ್ ಇದು ಗೊಬ್ಬರ ಹಾಕೊಬಿಟ್ಟಿದ್ರೆ ಹಂಗೆ? ಅದು ಹಂಗೆ. ಹಾಂ, ಅದು ಹಂಗೆ. ಭಾಳಷ್ಟು ರೆಸಿಪಿ ಮಾಡಬೇಕಾದ್ರೆ ಹಿಂಗೆಲ್ಲ ಮೆಸ್ಸಿ ಆಗುತ್ತೆ. ಅಯ್ಯೋ, ಯಾವಾಗ ತಾನೇ ಕ್ಲೀನಾಗಿದ್ದಮ್ಮ ನೀನು? ಅವಾಗ ಮಾಡ್ಕೊಡಂಗಿಲ್ಲ. ಹೋಗೇನು ಸುಮ್ಮನೆ ಹಂಗಿದೆ. ಹೊಸ ವರ್ಷಕ್ಕೆ ಟೆಂಟ್ ಹಾಕೋದಂತ ನಮ್ಮ ಹುಡುಗ ನೋಡಿ ಹಿಂಗೆ ದಬಾಕಣಲ್ಲಿ. ಹಾಂ, ಬ್ಯಾಕ್ ದಬಾಕ ಮಲ್ಕಣಲ್ಲೇ. ಎದಳಲ್ಲೇ ಅಪ್ಪೋ, ಎದಳು. ಹಳೆ ವರ್ಷಕ್ಕೆ ಎಲ್ಲ ನಿದ್ದೆ ತೆಗ್ಬಿಡ್ತಿದ್ಯಲ್ಲೋ. ಎದಳು, ಟೈಮ್ ಆಯಿತು. ಅಬ್ಬಾ, ಸೌಂಡ್ ಕೇಳಿಸ್ತು. ಸೊ ಈಗ ಹೊಸ ವರ್ಷನ ನಾವು ನಮ್ಮ ಮಗನ ಜೊತೆ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ, ಅದು ಅವ್ನ ಇಷ್ಟದಂತೆ ಟೆಂಟ್ ಹೌಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಹುಡುಗನಿಗೆ ಟೆಂಟ್ ಹೌಸ್ ಹಾಕ್ಬಿಟ್ಟಿದ್ದೀವಿ. ತೋರಿಸ್ತೀನಿ ಬನ್ನಿ ಹೆಂಗೆ ಅನಿಸುತ್ತೆ ಅಂತ. ನೋಡಿ ಹೆಂಗೈತಪ್ಪ ಟೆಂಟ್ ಹೌಸು. ನೋಡಿ ಹಾಕಿ ತಡ ಹೋಗ್ಬಿಟ್ಟ ಒಳಗೆ. ಹೋಗಿ ಆರಾಮಾಗಿ ಕೂತ್ಕೊಂಡು. ಖುಷಿ ಆಯ್ತಾ? ಹಾಂ, ಆರ್ ಯು ಹ್ಯಾಪಿ?
ಏನಾರು ಹೇಳು ಸ್ವಲ್ಪ ಟೆಂಟ್ ಹೌಸ್ ಬಗ್ಗೆ. ಟೆಂಟದು ಇವತ್ತು ಮೊನ್ನೆ 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 ಹಾಕಿ ಇರಲಿಲ್ಲ ಇಷ್ಟು ದಿನ, ಅದಕ್ಕೆ ಇವಾಗ ಹಾಕ್ತಿದ್ದೀವಿ. ನೆನ್ನೆ ದಾಡ ಹೇಳ್ತು ನನಗೆ, ನೆನ್ನೆ ನಾವು ಟೆಂಟ್ ಹಾಕೋಣ ಅಂತೆ. ಯಾವಾಗ ಬೆನ್ಗೆನ ಮಧ್ಯಾಹ್ನ ಅಂತಂದೆ. ಅವಾಗ ನನ್ನ ದಾಡ ಅವಾಗ ಏನಂದ್ರು ಅಂದರೆ ಮನ್ಕೊಂಡ ಮೇಲೆ ಆಮೇಲೆ ಮನ್ಕೋತೀನಿ, ಅವ್ರು ನನ್ನ ಸ್ಕೂಲಿನ ಬಂದು ಕೈ ಕಟ್ಕೊಂಡಿರ್ತೀನಿ ಅವಾಗೆ. ಮತ್ತೆ ಮನ್ಕೊಂಡ್ಮೇಲೆ ರಾತ್ರಿ ದಾಡ ತಂತಾಕದು ಅವಾಗಂತೆ ಹೇಳ್ತು ನಮ್ಮ ದಾಡ. ಹೌದಾ, ಆಯ್ತಲ್ಲ. ಇಷ್ಟ ಆಯ್ತುಪ್ಪ ನೋಡಿ, ಹಿಂಗೆ ಹಾಲಲ್ಲೇ ಇಷ್ಟೆಲ್ಲ ಆರಾಮಾಗಿ ಆಗುತ್ತೆ. ಒಂದು ಟೆಂಟ್ ಹರಿದಿದೆ, ಇನ್ನು ಮೇನ್ ಫುಲ್ ದಾರ ಬಂದ್ಬಿಟ್ಟಿದೆ. ಹುಷಾರು, ಜಾಸ್ತಿ ಕಟ್ ಮಾಡ್ಬೇಡ, ಜೋರಾಗಿ ಓಡಾಡ್ಬೇಡ. ಇನ್ನೇನು ಕಟ್ಟ. ನೀನು ಜೋರಾಗಿ ಓಡಾಡಿದ್ರೆ ಕಟ್ ಆಗೋಗುತ್ತೆ, ಅದು ಸೆನ್ಸಿಟಿವ್ ಆಗಿರುತ್ತೆ. ಸೊ ಈಗ ನಮ್ಮ ಹುಡುಗನ ಕೆಲಸ ಮುಗೀತು, ಟೆಂಟ್ ಕೆಲಸ. ಈಗೇನೇ ಇದ್ರು ನಮ್ಮ ಮನೆ ದೇವ್ರ ಅಡುಗೆ ಆಯಿತು ಅಂದ ತಕ್ಷಣ ಇನ್ನೇನಾದ್ರು ಲೈಟ್ ಹಾಕ್ಬೇಕಾ, ಲ್ಯಾಂಪು ನೋಡೋದ, ಲ್ಯಾಂಪ್ ವರ್ಕ್ ಆಯ್ತಿಲ್ಲ ಅದು. ಆಗಿಲ್ಲ ಅಂದರೆ ಅಲ್ಲಿಂದ ಲೈಟ್ ಬಿಟ್ಬಿಟ್ಟು ಎಲ್ಲ ಲೈಟ್ ಆಫ್ ಹೋಗ್ಬಿಟ್ಟು ಕ್ಯಾಂಡಲ್ ಇದೆಯಾ ನೋಡೋದು, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಹೊಸ ವರ್ಷನ ಸೆಲೆಬ್ರೇಷನ್ ಮಾಡೋದು. ಈಗ ಹೊಸ ವರ್ಷ ಪ್ರಯುಕ್ತ ನಮ್ಮ ಮನೆ ದೇವರು ಏನೇನು ವೆರೈಟಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಸೇಮ್ ರೆಸಾರ್ಟ್ ಫೀಲ್ ಆಗುತ್ತೆ. ಒಂದು ಸತಿ ಹಂಗೆ ತಿರುಗಿಸ್ತೀನಿ ನೋಡಿ. ಗಟ್ಟಿ ಹಿಡ್ಕೋ. ಮಜ್ಜಿಗೆ ಏ ಲಸ್ಸಿ ಅದು. ಲಸ್ಸಿನ ಮಜ್ಜಿಗೆ ಲಸ್ಸಿ ಅದು ಇಲ್ಲೇ ಇರಲ್ಲ. ಆ ಸೈಡ್ ಇಟ್ಬಿಟ್ಟು ಬೆಟರ್. ಇವ್ ಅದಲ್ಲ ಹೀರೋ. ದಿಸ್ ಗೋಬಿ ಮಂಚೂರಿ ಆ್ಯಂಡ್ ಕ್ಯಾರೆಟ್ ಹಲ್ವಾ. ಅದು ಫ್ರೆಂಚ್ ಫ್ರೈಸ್ ತೊಗೊಂಡೋಗ ನೋಡು, ಪೆರಿ ಫ್ರೆಂಚ್ ಫ್ರೈಸ್. ಇದು ಪೆರಿ ಫ್ರೆಂಚ್ ಫ್ರೈಸ್, ಮತ್ತೆ ಗೋಬಿ ಮಂಚೂರಿ ಮತ್ತೆ ಕ್ಯಾರೆಟ್ ಹಲ್ವಾ. ದಿಸ್ ಇಸ್ ಆಲೂ ಪನ್ನೀರ್ ಮಟರ್ ಮಸಾಲ. ಪನ್ನೀರ್ ಮಟರ್ ಮಸಾಲ ಸೇಮ್ ಆಸ್ ಹೋಟ್ಲು ತರನೇ ಕಾಣ್ತಿದೆ, ತಿಂದು ನೋಡ್ಬೇಕು. ಇವಾಗ ಬರ್ತಾ ಇರೋದು ಚಪಾತಿ. ಮತ್ತೆ ಇಲ್ಲಿ ಫ್ರೈಡ್ ರೈಸ್. ಫ್ರೈಡ್ ರೈಸ್. ದಿಸ್ ಇಸ್ ಪ್ಲೇಟ್ ಫಾರ್ ಯು. ನಮ್ಮ ಮಗು ದಿಸ್ ಪ್ಲೇಟ್ ಈಸ್ ಫಾರ್ ಮೀ. ಓಕೆ, ಅವ್ನು ನಿಧಾನಕ್ಕೆ ಕರ್ಕೊ. ಅಲ್ಲೇ ಫ್ರೂಟ್ಸ್ ಯಾವುದು? ಪಪಾಯ ಕೇಕ್ ಮಾಡಿದ್ದೀರಿ. ಪಪಾಯ ಅಂಡ್ ಬನಾನಾ. ನಿಧಾನ ಕಟ್ ಮಾಡೋ. ಇಷ್ಟೇ ಮಾಡ್ಬೋದು. ಇಷ್ಟೇ ಮಾಡು, ಇಲ್ಲಾಂದ್ರೆ ಎತ್ಕೊಂಡ್ಬಿಡ್ತದೆ. ಹಂಗಲ್ಲ. ಸಾಕು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಗಸ್ತ್ಯ. ನಂದು ತಿನ್ನೋ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನೆಕ್ಸ್ಟ್ ಪೂರಾ ಹೆಲ್ದಿ ಆಗಿರ್ಲಿ. ಹ್ಯಾಪಿ ನ್ಯೂ ಇಯರ್. ಅದಕ್ಕಿಂತ ಒಂದು ದೊಡ್ಡ ಖುಷಿ ಈಗ ನಮ್ಮ ಮನೇಲಿ, ಈಗ ಎಸ್ಪೆಷಲಿ ನನ್ನ ಮಗಂಗೆ ನಿಮ್ಗೆ ಹೇಳ್ದಂಗೆ ಈ ಟೆಂಟ್ ಹಾಕೊಂಡು ಅದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಊಟ ಮಾಡೋದು, ಅದೆಲ್ಲ ಖುಷಿ. ಅದಕ್ಕೆ ಅದು ಮಾಡಬೇಡ. ಇಷ್ಟು ಮಾಡು, ಸ್ವಲ್ಪ ಮೇಲ್ ಮಾಡು ಅಷ್ಟೇ. ಪ್ರೆಸ್ ಮಾಡಬೇಡ, ಫುಲ್ ಜಾರತ್ತ ಅದು. ಸೊ ಹೊರ್ಗಡೆ ಹೋಗಿ ನಾವು ಎಂಜಾಯ್ ಮಾಡೋದ್ಕಿಂತ ಇದರಲ್ಲಿ ಒಂದು ಸಣ್ಣದಾಗಿ ಎಂಜಾಯ್ ಮಾಡೋದ್ರಲ್ಲಿ ಖುಷಿ ಸಿಗುತ್ತಲ್ಲ, ಅದೊಂಥರ ಮಸ್ತ್ ಮಕ್ಕಳ ಜೊತೆ. ಸೊ ದಿಸ್ ಇಸ್ ದಿ ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು. ನಿಂಗೇನು ಅನ್ಸುತ್ತೆ? ಫಸ್ಟ್ ಟೈಮಾ? ಲಾಸ್ಟ್ ಇಯರ್ ನಿನ್ನ ತಮ್ಮನ ಬರ್ತಡೇ ಮಾಡಿದ್ವಿ ಟೆಂಟಲ್ಲಿ. ಫಸ್ಟ್ ಟೈಮ್ ತಾನೇ? ಫಸ್ಟ್. ಹೌದು. ಆ್ಯಕ್ಚುಲಿ ಮದುವೆ ಆಗಿದ್ದು 5 ವರ್ಷದೊಳಗೆ ಫಸ್ಟ್ ಟೈಮ್ ನಾವು ಇಯರ್ ಎಂಡ್ಗೆ ಅಥವಾ ಹೊಸ ವರ್ಷಕ್ಕೆ ಜೊತೆ ಇರೋದು ಅಂತಂದ್ರೆ ಇದೇ ಫಸ್ಟ್ ಟೈಮ್. ಸ್ಟಾರ್ಟ್ ಮಾಡ್ಬಿಟ್ಟ ಅವನು. ಗೋಬಿ ಚೆನ್ನಾಗಿದೆ. ನಮಗೆ ಒಂದೊಂದು ಟೈಮ್ ಆಗ ಸೂಪರ್ ಆಯ್ತಾ? ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇದ್ರ ಬಗ್ಗೆ ಹೇಳು, ನಿಂಗೆ ಏನ್ ಅನ್ಸ್ತಿದೆ? ಇದೆಲ್ಲ ಸೆಲೆಬ್ರೇಷನ್ ಟೆಂಟ್ ಹಾಕಿದ್ದು ಮಸ್ತ್ ಅನ್ಸ್ತಿದೆ. ಫುಡ್ ಚೆನ್ನಾಗಿಲ್ಲ. ಇದು ಸ್ವಲ್ಪ ಅದು ಮೊರಸಿ ತುಂಬಾ ಚೆನ್ನಾಗಿದೆ. ಇದು ಪನ್ನೀರು ಇನ್ನು ಟೇಸ್ಟ್ ಮಾಡಿರ್ತೀನಿ. ಇನ್ನು ಟೇಸ್ಟ್ ಮಾಡು. ತೋರ್ಸಪ್ಪ, ಟೇಸ್ಟ್ ಮಾಡಿ ಕೊಡ್ರಿ ಅವ್ರಿಗೆ. ಮಾಡಪ್ಪ ಟೇಸ್ಟ್ ಸ್ವಲ್ಪ. ಇವ್ರು ನಮ್ಮ ಶೆಫು. ಹಂಗೆ ಚುಚ್ಚಕ್ಕಾಗಲ್ಲ ಅದನ್ನ, ಹಂಗೆ ಎತ್ಕೋ.
ಈ ಸ್ಪೂನಲ್ಲಿ ಹತ್ಕೊ. ನಾನೇ ಚುಚ್ಕೊಡ್ತೀನಿ ಇರು. ತಡಿ ಬೇಡ. ಈ ಥರ ಹೆವಿ ಹೈಪರ್ ಆ್ಯಕ್ಟಿವ್ ಇರೋ ಹುಡುಗನ ಜೊತೆ ನಾವು ಇಷ್ಟೆಲ್ಲ ಗುದ್ದಾಡಿ ಮಾಡಿ ಮಾಡ್ಬೇಕಂದಾಗ ಹಿಂದೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಆಗ್ತಿರ್ತದ, ಬಟ್ ಖುಷಿನೂ ಆಗ್ತದ. ಇದು ತುಂಬಾ ಚೆನ್ನಾಗಿದೆ. ಇದು ಟ್ಯಾಟೂ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಷ್ಟು ರೇಟ್ ಕೊಡ್ತೀರಾ ಸರ್? 10ಕ್ಕೆ ಎಷ್ಟು? 10 ಔಟ್ ಆಫ್ 1000. ನನ್ನ ಕೈ ಇದೇ ಕೈ ಮಾಡಿದ್ದು. One by 1000. ಲಸ್ಸಿ ಕೊಡು. ಸೊ ಈಗ ನಮಗೆ ತಡೆಯೋಕ್ಕಾಯ್ತಿಲ್ಲ, ಊಟ ಮಾಡ್ಬಿಡೋಣ. ಊಟ ಮಾಡಿ ಪುನಃ ಸಿಗ್ತೇವೆ. ಊಟ ಮಾಡಿ ಪುನಃ ಸಿಗ್ತೀವಿ. ಬಾಯ್ ಬಾಯ್. ಫಸ್ಟು ಮಸ್ಕಿಟೋದು ಹಾಕ್ಬೇಕು, ಆಮೇಲೆ ಹಾಕ್ತೀವಿ. ಇಲ್ಲ ಬರೀ ಹಾಕ್ತಿಲ್ಲ, ನೀ ಹಿಡ್ಕೊಂಡು ಹಾಕ್ತೀವಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಅವ್ರುಗಳು ಹ್ಯಾಪಿ ನ್ಯೂ ಇಯರ್. ಎಂಜಾಯ್ ಮಾಡಿ ನೀವು ಏನು. ಎಂಜಾಯ್ ಮಾಡಿ ನೀವು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಮೈ ಅಚ್ಚೆ ಬಚ್ಚೆ. ಥ್ಯಾಂಕ್ ಯು. ಈಗ ಇದ್ವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೆಲಸ ಏನಂದರೆ ರೂಟೀನು, ನಾವು ಹೆಂಗೆ ನೀರು ಕುಡಿತೀವಿ, ಚಹಾ ಕುಡಿತೀವಿ, ಹೆಂಗೆ ನನ್ನ ಮಗನ ರೆಡಿ ಮಾಡೋದು. ಅವ್ನು ಸ್ಕೂಲ್ ಐತೆ ಇವತ್ತು. ಸೊ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಐತೆ, ಯಾಕಂದರೆ ಅವನದು ಸ್ಕೂಲ್ ಡೇ ಇದೆ 3rd ಅಂದರೆ ಸ್ಯಾಟರ್ಡೆ. ಸೊ ನಿನ್ನೆ ಎಲ್ಲ ಹೊಸ ವರ್ಷ ಎಲ್ಲ ಮನೇಲಿ ನಮ್ಮ ಮಗನ ಜೊತೆ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ತುಂಬ ಖುಷಿಯಾಗಿದೆ. ಸೊ ಈ ವರ್ಷ ನಾವು ಅಂದ್ಕೊಂಡಿರೋದು ಏನು ಕನಸು ಕಾಣ್ತಾ ಇದ್ದೀವಿ ಮತ್ತು ಏನು ಮ್ಯಾನಿಫೆಸ್ಟೇಷನ್ ಹಾಕ್ಕೊಂಡಿದ್ದೀವಿ ಅದ್ರ ಕಡೆನೇ ಫೋಕಸ್ ಇದೆ. ಸೊ ಎಲ್ಲರೂ ಒಂದು ಗುರಿ ಇಟ್ಕೊಳ್ಳಿ, ಈ ವರ್ಷ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಮಾತ್ರ ಹೆಚ್ಚು ಫೋಕಸ್ ಕೊಡಿ, ಬೇರೆ ಎಲ್ಲ ತಲೆನೇ ಕೆಡಿಸ್ಕೊಬೇಡಿ. ಎಷ್ಟು ಸೋಲ್ತೀರಾ ಅಷ್ಟು ನೀವು ಸ್ಟ್ರಾಂಗ್ ಆಗ್ತಾ ಇರ್ತೀರ. ಸೊ ಸೋತೆ ಅಂತ ಅಲ್ಲೇ ನಿಲ್ದೇನೆ ಕೂಗದೇನೆ ಮುನ್ನೋಗಿ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮದಾಗಿರಲಿ, ಹರುಷ ನಗು ಎಲ್ಲ ತರಲಿ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.